ಸಾಧನೆ ಶೂನ್ಯ ಅಂತ ಪ್ರತಿಭಟನೆ ನಡೆಸ್ತಾರೆ ಸರ್. ಅವ್ರಿಗೆ ಯಾರು ಆತ್ಮಹತ್ಯೆ ಮಾಡ್ಕೊಳ್ಳಿ, ಅವ್ರು ಮಾಡೋ ರಾಜಕೀಯ ಮಾಡ್ಕೊಂಡು ಸಿದ್ದರಾಮಯ್ಯ ಹೇಳ್ತಾರೆ ದಾಹ ಅಂತ. ಇವ್ರ ಯೋಗ್ಯತೆಗೆ ಉದ್ಯೋಗದ ಬಗ್ಗೆ ಮಾತಾಡಕ್ಕಾಗತ್ತಾ? ರಾಜ್ಯ ಸರ್ಕಾರ 1 ವರ್ಷದ ಅವಧಿಯನ್ನು ಪೂರೈಸಿದೆ, ಆದರೆ ಈ ಒಂದು ಸರ್ಕಾರ ಸಾಧನೆ ಶೂನ್ಯ ಅಂತ ಪ್ರತಿಭಟನೆ ನಡೆಸ್ತಾರೆ ಸರ್. ಸರ್ಕಾರನ ಅವ್ರಿಗೆ ಯಾರು ಆತ್ಮಹತ್ಯೆ ಮಾಡ್ಕೊಳ್ಳಿ, ಅವ್ರು ಮಾಡೋ ರಾಜಕೀಯ ಮಾಡ್ಕೊಂಡಿರ್ತಾರೆ. ಅಧಿಕಾರದ ದಾಹ, ಸಿದ್ದರಾಮಯ್ಯ ಹೇಳ್ತಾರೆ ದಾಹ ಅಂತಿರಲ್ಲ, ಆ ದಾಹ ಸಿದ್ದರಾಮಯ್ಯನವ್ರಿಗೆ ಮತ್ತು ಅವರ ಉಪಮುಖ್ಯಮಂತ್ರಿಗಳು, ಅವ್ರ ಇಡೀ ಸರ್ಕಾರ, ಅವ್ರ ಪಕ್ಷವೇ ಅಧಿಕಾರದ ದಾಹದಲ್ಲಿದ್ದಾರೆ. ಅವ್ರು ಯಾರು ಆತ್ಮಹತ್ಯೆ ಮಾಡ್ಕೊಳ್ಳಿ, ಅವ್ರಿಗೇನು ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಲೂಟಿ ಮೋದಿ ಅವರು ಒಂದು ಯೋಜನೆ ಒಂದಲ್ಲ ಲಕ್ಷಾಂತರ ಕೊಟ್ಟಿದ್ದಾರೆ. ಇವ್ರು ಒಂದ್ ಮಾಡಿದಾರ? ಇವ್ರ ಯೋಗ್ಯತೆಗೆ ಉದ್ಯೋಗದ ಬಗ್ಗೆ ಮಾತಾಡಕ್ಕಾಗತ್ತಾ? ಉದ್ಯೋಗದಾತರನ್ನ ಇವತ್ತು ಮುದ್ರಾ ಯೋಜನೆ ಮೂಲಕ ಇವತ್ತು ಲಕ್ಷಾಂತರ ಕೋಟಿ ಕೊಟ್ಟಿದ್ದಾರೆ. ನೀವೇನ್ ಕೊಟ್ಟಿದ್ದೀರಾ ಸ್ವಾಮಿ? ಒಬ್ಬನ್ನ ನಿಮ್ಗೇನಾರ ಆ ಭಾಷೆ ಬರುತ್ತಾ? ಆಂಟ್ರಪ್ರೈನರ್ ಅಂದ್ರೆ ಬರ್ತದ? ಆಂಟ್ರಪ್ರೈನರ್ಶಿಪ್, ಸ್ಕಿಲ್ ಅನ್ನೋಂಥದ್ದು, ಶಿಕ್ಷಣ ಗುಣಮಟ್ಟ, ಏನಾರ ಆ ಭಾಷೆ ಬರುತ್ತಾ ನಿಮಗೆ? ಈ ಭಾಷೆನೇ ಗೊತ್ತಿಲ್ಲ ನಿಮ್ಗೆ. ಯಾಕೆ ಸುಮ್ಮನೆ ಉದ್ಯೋಗ ನಿರ್ಮಾಣ ಮಾಡ್ಲಿಕ್ಕೆ ನಿಮ್ಗೆ ಬರ್ತದ? ಅಂತ ಒಳ್ಳೆ ಸರ್ಕಾರ ಕೊಡಕ್ ಬರ್ತದ? ನಿಮ್ಗೆ ಯಾವ್ದು ಇದು ಅರ್ಥ ಆಗಲ್ಲ ಸಿದ್ದರಾಮಯ್ಯನವರೇ. ಸುಮ್ಮನೆ ನಾಟಕ ಮಾಡ್ಕೊಂಡಿರ್ರಿ ಸರ್. ನಿಮ್ಮ ಸರ್ಕಾರದ ಹಿಂದೆ PCM ಆರೋಪವನ್ನು ಮಾಡಿದ್ರು, ಇವತ್ತು ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈಶ್ವರಪ್ಪ ಅವರು ರಾಜೀನಾಮೆ ತಗೊಂಡವರು, ನಾಗೇಂದ್ರ ಅವರು ರಾಜೀನಾಮೆ ತಗೋತಾರ. ಲೂಟ್ ಸಿಎಂ 100% ಲೂಟ್. ಬರೀ ಅವ್ರು ಆಪಾದನೆ ಮಾಡೋರು, ನಿಜಕ್ಕೂ ಮಾಡ್ತಿರೋರು ಕಾಂಗ್ರೆಸ್ನವರು. ಲೂಟ್ ಸಿಎಂ. ಇದಕ್ಕೇನು ಉತ್ತರ ಇದೆ ಸ್ವಾಮಿ? ಆರ್ಥಿಕ ಸಚಿವರೇ, ಮುಖ್ಯಮಂತ್ರಿಗಳೇ, ನಿಮ್ಮ ಸಮಾಜ ಪರಿಶಿಷ್ಟ ಪಂಗಡ ಸಚಿವ, ಏನು ಉತ್ತರ ಇದೆ? ಉತ್ತರ ಕೊಡಿ. ಲೂಟಿ ಮಾಡಿದ್ದೀರಾ, ಭ್ರಷ್ಟಾಚಾರ ಮಾಡಿದ್ದೀರಾ, 187 ಕೋಟಿ ಹಣವನ್ನೇ ವರ್ಗಾವಣೆ ಮಾಡ್ಕೊಂಡಿದ್ದೀರಾ. ಇದಕ್ಕೆ ಉತ್ತರ ಇಲ್ಲಿದೆ, ಕೊಡಿ. ಇದಿಷ್ಟು ಮಾಜಿ ಸಚಿವ ಅಶ್ವಥ್ ನಾರಾಯಣ ಅವರ ಮಾತು. ಕ್ಯಾಮರಾ ಪರ್ಸನ್ ಪಂಪ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.